ತುಂಬ ಒಳ್ಳೆ ಡಾಕ್ಟರ್ ಅವರು. ನೀವೊಂದು ಕೆಲಸ ಮಾಡಿ ಪ್ರಿಯಾ, ಭಾರ್ಗವಿ ರೆಫರೆನ್ಸ್ ಹೇಳ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು. ಆ ಡಾಕ್ಟರ್ ಹೆಸರು ಡಾಕ್ಟರ್ ಅನಂತಲಕ್ಷ್ಮಿ ಅಂತ. ಅಯ್ಯೋ ಸೀತಾ, ಏನಾಯ್ತು? ಏನೇ ಹಿಂಗ್ ಕಟ್ ಮಾಡ್ಕೊಂಡಿದ್ಯಾ? ಗಮನ ಎಲ್ಲಿರುತ್ತೆ ನಿಂದು? ಏನಾಗಿಲ್ಲ ಬಿಡು, ಸ್ವಲ್ಪ ಸಣ್ಣ ಗಾಯ ಅಷ್ಟೇ. ನೀರೇ ಇಷ್ಟೊಂದು ಬ್ಲಡ್ ಹೋಗ್ತಿದೆ ಬಾಯಲ್ಲಿ. ಸೀತಾ, ಎಂತ ಕೆಲಸ ಮಾಡ್ಕೊಂಡೆ? ಅರ್ಶನ ಹಾಕಿದ್ರೆ ಕಡಿಮೆ ಆಗತ್ತೆ, ಕೊಡ್ತೀನಿರು. ಹಾಯ್ ಭಾರ್ಗವಿ ಅವರೇ. ಹಾಯ್ ರಾಮ್. ಹಾಯ್. ಹಾಯ್ ಲಕ್ಷ್ಮಿ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಫೈನ್ ಫೈನ್. ಅಪ್ಪು, ಇವ್ರು ಯಾರು ಗೊತ್ತಲ್ಲ? Of course, Chiki. How can I forget? Dr. Anantalakshmi alva. ಭಾರ್ಗೋ, ನೀನು ಹೇಳಿದ್ದು ನಿಜ ಆಗೋಯ್ತು. ಅನಂತಲಕ್ಷ್ಮಿ ಅನ್ನೋ ಹೆಸರು ಕೇಳ್ತಿದ್ದ ಹಾಗೆ ಸೀತಾ ಬೋಲ್ಡ್ ಆಗ್ಬಿಟ್ಲು. ಆದರೆ ಇಲ್ಲಿರೋ ಸೀತನಿಗೂ ಅಲ್ಲೆಲ್ಲೋ ಇರೋ ಅನಂತಲಕ್ಷ್ಮಿಗೂ ಏನು ಸಂಬಂಧ ಅನ್ನೋದೇ ಅರ್ಥ ಆಗ್ತಿಲ್ವೇ? ನೀನೇನೋ ಮನೇಲೆ ಕ್ಲಿನಿಕ್ ಓಪನ್ ಮಾಡಿದ್ಯಾ ಶ್ಯಾಮ್, ಬಟ್ ನಾನು ಒಂದು ಸ್ಟುಡಿಯೋ ಓಪನ್ ಮಾಡಬೇಕು. ನಾವು ಸಿಟಿ ಔಟ್ಸ್ಕರ್ಟ್ಸ್ನಲ್ಲಿದ್ದೀವಿ, ಸೊ ಇಲ್ಲೆಲ್ಲೂ ಮಾಡೋಕ್ಕಾಗಲ್ಲ. ಇನ್ನು ಸಿಟಿ ಒಳಗೆ ಮಾಡಿದ್ರೆ ನನ್ನ ಡೈಲಿ ವರ್ಕ್ಔಟ್ಸ್, ಡಯಟ್ ಎಲ್ಲ ಹಾಳಾಗೋಗುತ್ತೆ. ವಾಟ್ ಟು ಡೂ? ಐ ಡೋಂಟ್ ನೋ ಶಾಲು, ನೀನೇ ಒಂದು ಸರಿಯಾದ ಡಿಸಿಷನ್ ತಗೋ. ಡ್ಯಾಮ್ ಇಟ್. ವಾಟ್ ಹ್ಯಾಪನ್ ಬೇಬಿ? ಅಲ್ಲ ಶಾಲು, ಈ ಡಾಕ್ಟರ್ಸ್ ಏನ್ ಬೇರೆ ಗ್ರಹದಿಂದ ಬಂದಿರ್ತಾರ? ದೇ ಆರ್ ಆಲ್ವೇಸ್ ಅನ್ಅವೈಲಬಲ್. ಇಷ್ಟೊಂದು ಬಿಸಿ ಯಾರಾದ್ರೂ ಇರ್ತಾರ? ಜೀಜು, ನಾನ್ ನಿಮ್ಗೆಲ್ಲ ಬೈದಿದ್ದು. ಅಲ್ಲ, ನೀನು ಯಾವ ಡಾಕ್ಟರ್ ಬಗ್ಗೆ ಎಷ್ಟೊಂದು ಕೆಂಡಕ್ಕೆ ಆಗ್ತಿದ್ಯಾ? ವಾಟ್ ಹ್ಯಾಪನ್? ಡಾಕ್ಟರ್ ಅನಂತಲಕ್ಷ್ಮಿ. ನೀವ್ಯಾಕೆ ಹಾಗೆ ನೋಡ್ತಿದ್ದೀರಾ? ಓ, ಇವಳು ಯಾಕೆ ಆ ಡಾಕ್ಟರ್ನ ಮೀಟ್ ಮಾಡ್ತಿದ್ದಾಳೆ ಅಂತನಾ? ನನ್ಗಲ್ಲ, ನನ್ನ ಫ್ರೆಂಡ್ಗೋಸ್ಕರ. ಅರೆ, ಇವರಿಬ್ರು ಯಾಕೆ ಹೀಗೆ ಎದ್ದೋದ್ರು ಅಂತ ನಾನೇನು ಹೇಳ್ದೆ? ಯಾಕೆ ಹಿಂಗೆ ಮಾಡ್ಕೊಂಡ್ರಿ ಸೀತಾ? ಮನೇಲಿ ಅಷ್ಟೊಂದು ಕುಕ್ ಇರ್ಬೇಕಾದ್ರೆ ನೀವ್ಯಾಕೆ ಫ್ರೂಟ್ಸ್ ಕಟ್ ಮಾಡಬೇಕು? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸೀತಾ, ಇನ್ಮೇಲಿಂದ ನೀವು ಕುಕಿಂಗ್ ಮಾಡೋಂಗಿಲ್ಲ ಅಷ್ಟೇ. ಸರಿಯಾಗಿ ಹೇಳ್ದೆ ರಾಮ್ ನೀನು. ಇಷ್ಟು ಚಿಕ್ಕ ಗಾಯಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೋತಿದ್ದೀರಾ ಎಲ್ಲರೂ? ಚಿಕ್ಕ ಚಿಕ್ಕ ಗಾಯಗಳೇ ತುಂಬಾ ನೋವು ಕೊಡುತ್ತೆ ಸೀತಾ. ಕರೆಕ್ಟಾಗಿ ಹೇಳ್ದೆ ಮಗ. ಸೀತಾ,
ನಾನಾಗಿದ್ರೆ ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೋತಿದ್ದೆ. ಇದರಿಂದ ಒಂದು ಅಡ್ವಾಂಟೇಜ್ ಇದೆ ಗೊತ್ತಾ? ಏನ್ ಕೆಲಸ ಮಾಡದೆ ಆರಾಮಾಗಿ ಕೂತ್ಕೋಬಹುದು, ಗಂಡನ ಕೈಲೇ ಊಟ ಮಾಡಿಸ್ಕೋಬಹುದು. ಆರಾಮಲ್ವಾ? अब्बा क्या क्या प्लानिंग करती माँ तुम्हें. ಪ್ರಿಯಾ, ನೀನ್ ಬಿಡಬೇಡಮ್ಮ, ಸರಿಯಾಗಿ ಔಷಧಿ ಹಾಕು. ಆ ಸಿಹಿನ ಕರ್ಕೊಂಡು ಹೋಗೋವಾಗ ದಾರಿಲಿ ಅವಳಿಗೆ ನೋವಾದ್ರೆ? ತಾತ ಪರವಾಗಿಲ್ಲ, ಒಂದು ಸಣ್ಣ ಗಾಯ ಅಷ್ಟೇ. ಸಣ್ಣದಾದ್ರೂ ದೊಡ್ಡದಾದ್ರೂ ಗಾಯ ಗಾಯನೇ, ನೋವು ನೋವೇ. ಇದೆಲ್ಲ ಹೇಗೋ ಸಹಿಸ್ಕೋಬೋದು, ಆದರೆ ನನ್ನ ಮನಸ್ಸಲ್ಲೇ ಮುಚ್ಚಿಟ್ಟಿರೋ ಹಳೆ ಗಾಯ ಅದು ಆಚೆ ಬರೋದಕ್ಕೆ ಇದೇ ಸೂಚನೆನಾ? ಯಾಕೆ ಸೀತಮ್ಮ ಹೇಳ್ತಾ ಇದೆಯಾ? ತುಂಬ ನೋವಾಗ್ತಾ ಇದೆಯಾ? ನಿನ್ಗೇನೂ ಆಗಲ್ಲ. ಅಲ್ಲ, ಒಂದೇ ಒಂದು ಹೆಸರಿಗೆ ಒಬ್ರು ಕ್ಲೀನ್ ಬೋಲ್ಡ್ ಆಗೋಗ್ತಾರೆ ಅಂದರೆ ಆಶ್ಚರ್ಯ ಆಗ್ತಿದೆಯಲ್ಲ. ಇಲ್ಲ ಇಲ್ಲ ಇಲ್ಲ, ಈ ಸೀತಾ ಲೈಫಲ್ಲಿ ಏನೋ ಒಂದು ದೊಡ್ಡ ಗುಟ್ಟೆ ಅಡಗಿದೆ. ಭಾರ್ಗೋ, ನಾನು ನೀನು ಅದನ್ನು ಆಚೆಗೆ ತೆಗಿಲೇಬೇಕು. ನೀನು ಏನೇ ಹೇಳು ಮುದ್ದು, ಅದು ಸರಿಯಲ್ಲ. ನಿಮ್ಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ ಅಶೋಕ್. ಅಲ್ಲ ಮುದ್ದು, ಹೋದ್ ಕಡೆ ಎಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಸ್ವಲ್ಪ ಕಾರಣ ಅಲ್ವಾ? ನಾನು ಏನ್ ಹೇಳ್ದೆ ಅಶೋಕ್ ಅಂತದ್ದು? ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಅದು ಅಲ್ಲದೆ ಅವರು ಭಾರ್ಗವಿ ಚಿಕ್ಕಿ ರೆಫರ್ ಮಾಡಿರೋ ಡಾಕ್ಟರ್ ಅನಂತ್ ಲಕ್ಷ್ಮಿ ಅಂತ. ಶಿ ಇಸ್ ವೆರಿ ಗುಡ್. ಹೋಗಿ ಒಂದ್ಸಲ ಮೀಟ್ ಮಾಡ್ಕೊಂಡ್ ಬರೋಣ. ಮುದ್ದು ಪ್ಲೀಸ್, ಅರ್ಜೆಂಟ್ ಮಾಡೋದು ಬೇಡ, ವೇಟ್ ಮಾಡೋಣ. ನಂಗೆ ವೇಟ್ ಎಲ್ಲ ಮಾಡಕ್ ಆಗಲ್ಲ ಅಶೋಕ್, ನಾನು ಹೋಗಿ ಮೀಟ್ ಮಾಡೇ ಮಾಡ್ತೀನಿ. ಮುದ್ದು, ನೀನು ಈ ವಿಷಯದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂತಾ ಇದೀಯಾ. ಏನೋ ನಮಗ್ ಮದುವೆ ಆಗಿ ತುಂಬಾ ವರ್ಷಗಳಾಗಿದೆ, ನಮಗ್ ಮಕ್ಕಳೇ ಆಗ್ತಾ ಇಲ್ಲ ಅನ್ನೋ ತರ ಆಡ್ತಿದ್ಯಾ. ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಅಲ್ಲ, ನೀವ್ ಯಾಕೆ ಇಷ್ಟು ನ್ಯಾರೋ ಮೈಂಡೆಡ್ ಆಗಿ ಆಡ್ತಿದ್ದೀರಾ ಅಶೋಕ್? ಡಾಕ್ಟರ್ ಹತ್ರ ಹೋಗೋದು ಬರೀ ಪ್ರೆಗ್ನೆನ್ಸಿ ವಿಷಯ ಕನ್ಫರ್ಮ್ ಮಾಡ್ಕೊಳಕ್ ಅಷ್ಟೇ ಅಲ್ಲ. ಪ್ರೆಗ್ನೆನ್ಸಿ ಅನ್ನೋದು ತುಂಬಾನೇ ಸೆನ್ಸಿಟಿವ್ ಟಾಪಿಕ್. ಅದ್ರ ಬಗ್ಗೆ 108 ಕ್ವೆಶನ್ಸ್, ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ಕೌನ್ಸಿಲಿಂಗ್ ಹೋಗಿ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೇಕು ಗಂಡ ಹೆಂಡತಿ. ಇದನ್ನೇ ಸೀತಾನು ಹೇಳಿದ್ದು, ಅಂಜುನು ಹೇಳಿದ್ದು. ನಾವು ಹೋಗೋಣ, ಸುಮ್ಮನಿರಿ ನೀವು. ಸರಿ, ನಿನ್ ಮನ್ಸಿಗೆ ಏನ್ ಸಮಾಧಾನ ಕೊಡುತ್ತೋ ಅದನ್ನೇ ಮಾಡೋಣ. ನಾನೇನ್ ಬೇಡ ಅಂತ ಹೇಳ್ತಾ ಇಲ್ಲ, ಅವಸರ ಬೇಡ ಅಂತ ಹೇಳಿದೆ ಅಷ್ಟೇ. ನೀನ್ ಇವಾಗ ಸ್ಟ್ರೆಸ್ ತಗೋಬೇಡ, ಅಪಾಯಿಂಟ್ಮೆಂಟ್ ತಗೊಂತೀನಿ, ಹೋಗೋಣ. ಏನ್ ಬೇಕಾಗಿಲ್ಲ. ಅರೆ, ಇಷ್ಟೊತ್ತು ಹೋಗೋಣ ಅಂತ ಹೇಳಿ ಇವಾಗ ಬೇಡ ಅಂತ ಹೇಳ್ತಿದ್ಯಾ? ನಾ ಆಲ್ರೆಡಿ ತಗೊಂಡಿದ್ದಾಯ್ತು, ನೀವು ಮತ್ತೆ ತಗೊಳೋದ್ ಬೇಡ ಅಂತ ಹೇಳಿದ್ದು. ಇವರು ಸಿಕ್ಕಾಪಟ್ಟೆ ಬಿಸಿ ಅಂತೆ ಡಾಕ್ಟ್ರು, ಅಪಾಯಿಂಟ್ಮೆಂಟೇ ಸಿಗಲ್ವಂತೆ. ಅದಕ್ಕೆ ಭಾರ್ಗವಿ ಚಿಕ್ಕಿ ರೆಫರೆನ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟೆ ನಾನು. ಸರಿ, ಯಾವಾಗ ಅಂತ ಹೇಳು, ಅವಾಗ ಹೋಗೋಣ. ಓಕೆನಾ? ಹ್ಯಾಪಿನಾ? ಥ್ಯಾಂಕ್ ಯು ನನ್ ಗಂಡ. ಡ್ರಾಯಿಂಗ್ ಬುಕ್ಕು, ಪೆನ್ಸಿಲ್ ಬಾಕ್ಸು, ಸಾಕ್ಸು, ಬ್ರಷು, ಕೂಂಬು, ಅಪ್ಪ ಕೊಟ್ಟು ಹೊಸ ಪೇಂಟಿಂಗು ಎಲ್ಲ ಎತ್ತಿಟ್ಟಿದ್ದೀರಿ. ಟೈಮ್ ಆಯ್ತು, ಹೊಡೋಣ. ಸಿಹಿ ಬಿಡು. ಏನ್ ಮಾಡ್ತಿದ್ಯಾ ನೀನು? ಅಷ್ಟು ದೊಡ್ಡ ಬ್ಯಾಗ್ನ ನೀನು ಒಬ್ಳೆ ತಗೊಂತ್ಯಾ? ಇಡೋದನ್ನಲ್ಲೇ. ಅಪ್ಪ, ಸೀತಮ್ಮನ ಕೈಗೆ ಗಾಯ ಆಗಿದೆ ಅಲ್ವಾ, ಅದಕ್ಕೆ ಸೀತಮ್ಮ ಒಂದು ಬ್ಯಾಗ್ ತಗೊಳ್ತಾ ಇದ್ದಾರೆ, ನಾನು ಒಂದು ಬ್ಯಾಗ್ ತಗೊಳ್ತಾ ಇದ್ದೀನಿ. ನಿಂಗೆ ಬರೀ ಸೀತಮ್ಮನೇ ನೆನಪಾಗೋದಾ? ನಾನು ನೆನಪಾಗಲ್ವಾ? ಅಪ್ಪ ಬಂದು ಸ್ಕೂಲಿಗೆ ಡ್ರಾಪ್ ಮಾಡು, ಬ್ಯಾಗ್ ತಗೊಂಡ್ ಬಾ ಅಂತ ನೀನು ಆರ್ಡರ್ ಮಾಡ್ಬೇಕು. ಅದು ಬಿಟ್ಟು ನೀನೇ ಎಲ್ಲ ತಗೊಂಡೋಗ್ತೀಯಾ? ಅಪ್ಪ, ನೀನು ತುಂಬಾ ಒಳ್ಳೆ ಅಪ್ಪ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಗೇಟ್ ತನಕ ಬ್ಯಾಗ್ ತಗೊಂಡ್ ಬರ್ತಿದ್ದೆ. ಇನ್ಮೇಲೆಯಿಂದ ನಾನೇ ತಗೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಇವತ್ತಿಂದಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ಮಾತಾಡಬೇಡ ಪುಟ, ಪ್ಲೀಸ್. ಅಪ್ಪ, ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಾ ಇದ್ಯಾ? ನಾನು ಹ್ಯಾಪಿ ಆಗ್ತಾನೆ ಹೋಗ್ತಾ ಇದ್ದೀನಿ. ಪುಟ, ಏನ್ ಮರ್ತರು ಇದನ್ನ ಮಾತ್ರ ಮರೆಯಂಗಿಲ್ಲ. ಪ್ರತಿದಿನ ತಗೋಬೇಕು,
ಗೊತ್ತಿದೆ ಅಲ್ವಾ? ಮತ್ತೆ ಹೇಳಬೇಕಾಗಿಲ್ಲ ತಾನೆ? ಹ್ಞೂ ಸೀತಮ್ಮ, ಓಡನ್ ಮಾತ್ರ ನಾನು ನೆನ್ಪು ಮಾಡ್ಕೊಂಡು ತಗೊಳ್ತೀನಿ. ನಾನೇ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ನಾನು ಹೇಳ್ತೀನಿ ಬಾ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಹೇಳ್ತಿದ್ದೆ ತಾನೆ, ಇನ್ಮೇಲೆ ಎಲ್ಲ ನಾನೇ ಮಾಡ್ಕೋಬೇಕು. ಸೀತಮ್ಮ ಪೆನ್ಸಿಲ್ ಎಲ್ಲಿ, ಸೀತಮ್ಮ ಎರೇಸರ್ ಎಲ್ಲಿ ಅಂತ ಕೇಳಕ್ಕಾಗಲ್ಲ ಅಲ್ವಾ? ಸೀತಮ್ಮ ಇನ್ಯಾಕೆ ಕಳ್ತಾ ಇದೆಯಾ? ಸ್ಮೈಲ್ ಪ್ಲೀಸ್. ಅಳೋಂಗ್ ಮಾಡ್ತಿದ್ಯಾ ನೀನು? ನಮ್ಮನ್ ಬಿಟ್ಟು ಅಷ್ಟು ದೂರ ಹೋಗ್ತಿದ್ಯಲ್ಲ. 6 ವರ್ಷದ ಹುಡುಗಿ ಕಡೆ ನೀನು 60 ವರ್ಷದ ತರ ಆಡ್ತಿದ್ಯಲ್ಲ. I miss you, Kanda. I miss you a lot. ತಾತ ಬರ್ತೀನಿ. ಒಳ್ಳೇದಾಗ್ಲಿ ಮರಿ, ಬಾ ಇಲ್ಲಿ. ನೋಡು ಪುಟ್ಟಿ, ಅಷ್ಟು ದೂರ ನಿನ್ನನ್ನು ಕಳ್ಸೋದಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಏನು ಮಾಡೋದು, ಒಂದು ಮಾತು, ರಜಾ ಇದ್ದಾಗೆಲ್ಲ ಬಂದ್ಬಿಟ್ಟು ನನ್ನನ್ನು ನೋಡ್ಕೊಂಡು ಹೋಗ್ಬೇಕು. ಆಯ್ತು ತಾತ, ನೀವು ಹುಷಾರು. ಮತ್ತೆ ಈ ವಾಕಿಂಗ್ ಸ್ಟಿಕ್ ನ ಮಾತ್ರ ಮರಿಬೇಡಿ, ಯಾಕಂದ್ರೆ ನೀವ್ ಇಟ್ಕೊಂಡಿಲ್ಲ ಅಂದ್ರೆ ಇದ್ ನಡೆಯೋದೇ ಇಲ್ಲ. ಅಯ್ಯೋ ಕಳ್ಳಿ. ಕ್ರಿಕೆಟ್ ಅಂಕಲ್, ನಾನು ಹೋಗಿ ಬರ್ತೀನಿ. ಓಕೆ ಲಿಟಲ್ ಚಾಂಪ್, ಆಲ್ ದ ಬೆಸ್ಟ್ ಪುಟ. ನೋಡು, ಹೊಸ ಮ್ಯಾಚು, ಹೊಸ ಇನ್ನಿಂಗ್ಸ್ ಆಡ್ತಾ ಇದೆಯಾ. ಸಿಕ್ಸರ್ ಮೇಲೆ ಸಿಕ್ಸರ್, ಬೌಂಡ್ರಿಯಿಂದ ಆಚೆ ಹೊಡಿತಾ ಇರಬೇಕು. ಓಕೆ, ಆಲ್ ದ ಬೆಸ್ಟ್. ಮತ್ತೆ ಬಡ್ಡಿ ಮಂಗಾರ ಆಂಟಿಗೆ ಬಾಯ್ ಹೇಳಿದ್ದೀನಿ ಅಂತ ಹೇಳಿ, ಅವ್ರು ಹೇಳ್ದಂಗೂ ಮಾಡಿದ್ದೀನಿ ಅಂತ ನಾವು ಹೇಳಿ. ಭಾರ್ಗವಿ ಚಿಕ್ಕಿ ಏನು ಹೇಳಿದ್ರು ಪುಟ? ಏನಿಲ್ಲ ರಾಮ್, ಭಾರ್ಗವ್ ಯಾವಾಗಲೂ ಸಿಹಿ ಪುಟ್ಟನ್ಗೆ ನೀನು ಸ್ಟ್ರಾಂಗ್ ಆಗಿರಬೇಕು, ವೀಕ್ ಆಗಬಾರ್ದು ಅಂತ ಜನರಲ್ ಅಡ್ವೈಸ್ ಮಾಡ್ತಾ ಇದ್ರು. ಅದನ್ನೇ ಹೇಳ್ತಿದ್ದ ಸಿಹಿ ಪುಟ ಅಲ್ವಾ ಸಿಹಿ ಪುಟ? ಎಸ್ ಕ್ಯೂಟಕ್ಕ, ಹೋಗಿ ಬರ್ತೀನಿ. ನೀವು ಮಾಡಿರೋ ತಿಂಡಿ ಎಲ್ಲ ತಿಂತೀನಿ. ಹಾಗೆ ನೀವು ಎಲ್ರಿಗೂ ಟೇಸ್ಟಿ ಟೇಸ್ಟಿ ತಿಂಡಿ ಮಾಡಿ ನೀವು ಕೂಡ ತಿನ್ಬೇಕು. ಹಾಗೆ ಸತ್ಯ ಅಂಕಲ್ನು ಕೇಳಿದೆ ಅಂತ ಹೇಳಿ. ಸರಿ ಪುಟ್ಟ, ನೀನು ಹುಷಾರು ಆಯ್ತಾ? ನೀನು ಫೋನ್ ಮಾಡಿದಾಗ ನನ್ನ ಹತ್ರನೂ ಮಾತಾಡಬೇಕು. ಓಕೆ. ಆಕಾಶ್ ಅಂಕಲ್, ಆಕಾಶ್ ಅಂಕಲ್. ರೀ ಬೇಬಿ ಪ್ಲೀಸ್, ಇವಾಗ ಏನು ಹೇಳ್ಬೇಡ. ಏನಾದರೂ ಹೇಳಿದ್ರೆ ನಂಗೆ ಅಳುನೇ ಬಂದ್ಬಿಡತ್ತೆ. ಅಪ್ಪ ಅಮ್ಮನ ನೋಡಕ್ ಬಂದಾಗ ನೀನು, ಆಕಾಶ್ ಅಂಕಲ್, ಅಂಜು ಅಕ್ಕ ಎಲ್ರೂ ಬನ್ನಿ. ಖಂಡಿತ ಬರ್ತೀವಿ. ನಾವು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತೀವಿ. ನೀನು ಅಷ್ಟೇ, ಹುಷಾರು. ಪುಟ ಹೊರಡಲ್ವಾ? ಟೈಮ್ ಆಗ್ತದೆ, ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಾ.
ಅನಿಕೇತ್, ನಾಳೆ ರಾಖಿ ಹಬ್ಬ ಅಲ್ವಾ, ನಾನು ನಾಳೆ ಇರಲ್ಲ, ಸೊ ಇವತ್ತೇ ಕಟ್ಬಿಡ್ತೀನಿ. ನಿನ್ನ ಫ್ರೆಂಡ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಆದ್ರೆ ಅಣ್ಣನೂ ಮಾಡ್ಕೋಬೋದಲ್ವಾ, ಯಾಕಂದ್ರೆ ನಾ ಫ್ಯಾಮಿಲಿ ಅಲ್ವಾ. ಈಗ ನಾನು ನಿನ್ನನ್ನು ಕಟ್ಬೋದಾ? ಕೇಳೋದೇನು ಸಿಹಿ, ಕಟ್ಟು. ನಮ್ಮ ಸ್ಕೂಲಲ್ಲಿ ಇದನ್ನೆಲ್ಲ ಅಲೋ ಮಾಡಲ್ಲ. ಹೌದಾ? ಒಂದು ಕೆಲಸ ಮಾಡು, ನೀನ್ ಮನೆಯಲ್ಲಿದ್ದಾಗೆಲ್ಲ ಕಟ್ಕೋ. ಅನಿ, ರಾಖಿ ಕಟ್ಟಾದ್ಮೇಲೆ ತಂಗಿಗೆ ಏನಾದರೂ ಗಿಫ್ಟ್ ಕೊಡಬೇಕು. ನನ್ನ ಹತ್ರ ಏನು ಗಿಫ್ಟ್ ಇಲ್ಲ. ಒಂದು ನಿಮಿಷ ಬಂದೆ ಇರು. ಅನಿ, ತಗೋ, ಸಿಹಿ ಕೊಡು. ತಗೋ, ಕೊಡು ಅವಳಿಗೆ. ಥ್ಯಾಂಕ್ ಯು ಸೋ ಮಚ್ ಅನಿ. ನನ್ಗೆ ಭಯ ಆದಾಗೆಲ್ಲ ಇದು ನಮ್ಮ ಅಣ್ಣ ಕೊಟ್ಟಿತ್ತು ಅಂತ ನೆನ್ಸ್ಕೊಂತೀನಿ, ಆಗ ಭಯ ಎಲ್ಲ ಹೋಗುತ್ತೆ. ಹೊಡೋಣ ಪುಟ್ಟ. ದೇವ್ರೆ, ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಈಗಲಾದರೂ ಅಪ್ಪ ಅಮ್ಮ ಹ್ಯಾಪಿಯಾಗಿರೋ ಥರ ಮಾಡು ಪ್ಲೀಸ್. ಅಪ್ಪ ಅಮ್ಮ ಹೊಡೋಣ. ಬಾಯ್ ತಾತ, ಬಾಯ್ ಕ್ಯೂಟ್ ಅಕ್ಕ, ಬಾಯ್ ಅವನಿಗೆ, ಬಾಯ್ ಕ್ರಿಕೆಟ್ ಅಂಕಲ್, ಬಾಯ್ ಲಿಟಲ್ ಚಾಂಪ್. ಅಂಕಲ್. Bye. ಅಜ್ಜಿ ತಾತ, ನಾನು ಹೊಸ ಸ್ಕೂಲ್ಗೆ ಹೋಗಿ ಬರ್ತೀನಿ. ಹುಷಾರು ಬಂಗಾರಿ. ಅಮ್ಮ, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಒಂದ್ಸಲ ವಟಾರಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಪ್ಯಾಕಿಂಗ್ ಅದು ಇದು ಅಂತ ಟೈಮೇ ಸಿಗಲಿಲ್ಲ. ಇವತ್ತು ಪೂಜೆ ಬೇರೆ ಇತ್ತು. ಪರವಾಗಿಲ್ಲ ಸೀತಾ, ನನಗೆಲ್ಲ ಅರ್ಥ ಆಗತ್ತೆ. ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಇರೋ, ತಾತಂಗೆ ಕೊಡ್ತೀನಿ. ನೀನು ಹುಷಾರು ಬಂಗಾರಿ. ನೀನು ರಜಕ್ಕೆ ಮನೆಗೆ ಬರ್ತೀಯಲ್ಲ, ಅವಾಗ ವಟಾರಕ್ಕೂ ಬಾಮ್ಮ. ಆಯ್ತು ತಾತ. ನಾನು ವಾರಕ್ಕೆ ಒಂದೇ ಸತಿ ಕಾಲ್ ಮಾಡೋಕ್ಕಾಗೋದು. ಒಂದು ವಾರ ಅಪ್ಪ ಅಮ್ಮನಿಗೆ, ಒಂದು ವಾರ ಅಜ್ಜಿ ತಾತನಿಗೆ, ಓಕೆನಾ? ವಾರಕ್ಕೆ ಒಂದೇ ಸರ್ತಿನ ಶಾಂತ? ವಾರಕ್ಕೆ ಒಂದೇ ಸರ್ತಿ ಅಂತ ಮಾತಾಡೋಕ್ಕಾಗೋದು? ಅಯ್ಯೋ ಕುಡಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಹಲೋ ಬಂಗಾರಿ. ಅಯ್ಯಯ್ಯ ಅಜ್ಜಿ, ಬೀಗದ ಕೈ ಕೊಡಿ. ಯಾರಾದ್ರೂ ಫೋನ್ ಮಾಡೋದೇ ಕಾಯ್ತಿರ್ತೀರಾ, ಮಾತಾಡ್ಕೊಂಡು ನಿಂತು ಬಿಡ್ತೀರಾ. ಯಾರದು ಫೋನಲ್ಲಿ? ಈರಮ್ಮ, ಸೀತಾನು ಸಿಹಿನೂ ಮಾತಾಡ್ತಿದ್ದಾರೆ. ಸೀತಾನಾ? ಕುಡಿಲಿ, ಮಾತಾಡ್ತೀನಿ. ನೀವು ಹೋಗಿ ಬೀಗದ ಕೈ ತಗೊಂಬನ್ನಿ. ಹಲೋ ಸೀತಾ. ಸೀತಾ, ಅದು ನಿಮ್ಮ ಮನೆ ಬಾಗಿಲು ರಿಪೇರಿ ಮಾಡಿಸ್ಬೇಕಾಗಿತ್ತು ಕಣೆ. ಹಾ ಅದಕ್ಕೆ ಅದು. ಸೀತಾ, ಈ ನಿಮ್ಮ ಅಮ್ಮಂಗೆ ಹೇಳು, ಮನೆ ಕೀ ಕೊಡಕ್ಕೆ ಯಾವಾಗ ಕೇಳಿದ್ರು ಇಲ್ಲ ಅಂತ ಹೇಳ್ತಾರೆ. ಹಾ ಏನೋ? ಅದಕ್ಕೆ ಅಮ್ಮ ಕೊಡ್ತಾರೆ, ಇಸ್ಕೊಳ್ಳಿ. ಹೌದಾ? ಕೀನ ನಾನೇ ಇಟ್ಕೊಳ್ಳ? ಸರಿ ಸರಿ, ಕೀನ ನಾನೇ ಇಟ್ಕೋತೀನಿ ಬಿಡು.
ಸೀತಾ, ಓಕೆ ಓಕೆ. ಅಜ್ಜಿ ಕೇಳಿಸ್ಕೊಂಡ್ರಾ ಅಥವಾ ಇನ್ನೊಂದ್ಸತಿ ಫೋನ್ ಮಾಡಿ ಕೇಳಿಸ್ಲಾ? ಹೋಗಿ ಬೀಗದ ಕೈ ತಗೊಂಡ್ ಬನ್ನಿ. ತಂದ್ಕೊಡ್ತೀನಿ ಇರು. ಹಾ ತಾತ ತಗೊಳ್ಳಿ ಫೋನ್. ಹುಷಾರು, ಹಬ್ಬ ಜೋರಲ್ಲ. ಆಹಾ ಅಜ್ಜಿ ಕೀನ ನಿಮ್ಮ ಹತ್ರನೇ ಇಟ್ಕೊಂಡು ಕೊಡಕ್ಕೆ ಇಷ್ಟು ಆಟ ಆಡ್ಸಿದ್ರಲ್ಲ. ಆಹಾ ಕಿಲಾಡಿ ಜೋಡಿ. ಪಾಪ ಅಲ್ಲಿ ಸಿಹಿಗೂ ಕಷ್ಟ ಆಗುತ್ತೇನೋ. ಈ ಬೋರ್ಡಿಂಗ್ ಸ್ಕೂಲೆಲ್ಲ ಯಾಕೆ ಬೇಕಿತ್ತು? ಇಲ್ಲೇ ಯಾವ್ದಾದ್ರು ಬೇರೆ ಸ್ಕೂಲ್ಗೆ ಸೇರಿಸ್ಬೋದಾಗಿತ್ತೋ ಏನು? ಏನು ಮಾಡೋಕ್ಕಾಗತ್ತೆ? ನಾವು ಹೇಳೋಕ್ಕಾಗತ್ಯಾ? ಹೌದು ರೀ, ಸಿಹಿನ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡ್ವಲ್ಲ, ಅದು ಆ ಸೀತನ್ ಮನೆಯವ್ರಿಗೆ ಇಷ್ಟ ಆಗಲಿಲ್ಲೋ ಏನೋ. ಅದಕ್ಕೆ ಅವರು ಸಿಹಿನ ಇಲ್ಲಿ ಸ್ಕೂಲ್ ಬಿಡಿಸಿ ದೂರ ಎಲ್ಲೋ ಸ್ಕೂಲಿಗೆ ಸೇರಿಸಿದ್ರೇನೋ. ಏನು ಒಂದು ಅರ್ಥ ಆಗ್ತಿಲ್ಲ ಕಣಿ.